ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಕೃಪಾಶೀರ್ವಾದದ ಮೇರೆಗೆ ಮೇ ತಿಂಗಳು ಪೂರ್ತಿ ಕಳೆದು ಜೂನ್ ಮೊದಲನೆಯ ದಿನಕ್ಕೆ ನಾವು ಕೂಡಿ ಬಂದಿದ್ದೇವೆ. ಈ ತಿಂಗಳ ಮೊದಲನೆಯ ದಿನದಲ್ಲಿ ಈ ತಿಂಗಳನ್ನು ನಾವು ಪ್ರಾರಂಭಿಸುವಾಗಿ ಸಮುದಾಯವಾಗಿ ಸಾಮೂಹಿಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಲು ನಾವು ಎಲ್ಲರೂ ನಾವು ಸಿದ್ಧತೆ ಮಾಡಿಕೊಳ್ಳೋಣ. ಜೂನ್ ತಿಂಗಳ ಮೊದಲನೇ ದಿನದಿಂದ ಇಡೀ ಪೂರ್ತಿ ನಮ್ಮ ಸಮುದಾಯದೊಟ್ಟಿಗೆ, ಸಭೆಯೊಟ್ಟಿಗೆ, ಸಮಾಜದೊಟ್ಟಿಗೆ, ದೇಶದೊಟ್ಟಿಗೆ ದೇವರು ಯಾವಾಗಲೂ ಇರಲಿ ಎಂಬುದಾಗಿ ದೇವರ ಪ್ರಸನ್ನತೆಗಾಗಿ ನಾವು ಬೇಡುವ. ಈ ಸಮುದಾಯದ ಒಳಿತಿಗಾಗಿ ನಾವು ಆರಾಧಿಸೋಣ. ಹಾಗೆ ಸಮುದಾಯದ ಪ್ರಾರ್ಥನೆಯನ್ನು, ಈ ಆರಾಧನೆಯನ್ನು ನಡೆಸುವ ಹಾಗೆ ಮೌನವಾಗಿದ್ದು ನಮ್ಮನ್ನು ಇದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧ ಬಾಸುಂಡೆಗಳಿಂದೆನ್ನ ಗುಣಪಡಿಸಿರಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೀನ್. ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 30ನೇ ಸಂಗೀತವನ್ನು ನಾವು ಹಾಡೋಣ. 30ನೇ ಸಂಗೀತ. ಭೂಪರ ಲೋಕದೇವರೇ, ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾಪರಣೆ. 1, 3, 5, 7, 8 ವಚನಗಳನ್ನು ಹಾಡೋಣ. ಸಮಸ್ತ ಕೊಡುವಾತನೇ,
ನಮ್ಮ ಸಂಗಡಿಗನು ನಮ್ಮನ್ನು ನಿನ್ನ ಸಂಬಂಧದಲ್ಲಿ ಇರಿಸಿಕೊಳ್ಳಲು ಪರಿಶುದ್ಧ ವಾಕ್ಯವನ್ನು ಕಾಲೋಚಿತ ದರ್ಶನಗಳನ್ನು ನಮಗೆ ದಯಪಾಲಿಸುವ ಆತನಾದ ದೇವರೇ, ನಿನಗೆ ಸ್ತುತಿ ಸ್ತೋತ್ರಗಳು. ನಿನ್ನಲ್ಲಿ ನಾವು ಅನ್ಯೋನ್ಯವಾಗಿರಲು, ನಿನ್ನ ವಾಕ್ಯವನ್ನು ನೆರವೇರಿಸಲು ಬಲವನ್ನು ಭರವಸೆಯನ್ನು ಹೊಂದುವ ಶ್ರೇಷ್ಠ ಮಾದರಿಯನ್ನು ಕ್ರಿಸ್ತನಲ್ಲಿ ನಮಗೆ ಕೊಟ್ಟಾತನಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನಲ್ಲಿ ಒಂದಾಗಿರುವ, ನಿನ್ನ ದರ್ಶನಗಳನ್ನು ಗ್ರಹಿಸುವ ಮತ್ತು ಕಾರ್ಯವೆಸಗುವ ಬಲ, ಸಾಮರ್ಥ್ಯ, ಜ್ಞಾನ ವಿವೇಚನೆಯನ್ನು ಪವಿತ್ರಾತ್ಮ ಶಕ್ತಿ ಮೂಲಕ ನಮಗೆ ದಯ ಒದಗಿಸುವ ಆತನಾದ ದೇವರೇ, ನಿನಗೆ ಮಾನ ಮಹಿಮೆಗಳು. ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನೇ ಸಾಧನವಾಗಿರಿಸಿಕೊಂಡು ನಿನ್ನ ಚಿತ್ತವನ್ನು ನಮ್ಮ ಮೇಲನ್ನು ಸಾಧಿಸಿ ಮಹಿಮೆ ಹೊಂದು ಆತನಾದ ತ್ರಯೇಕ ದೇವರೇ, ನಿನಗೆ ಸ್ತುತಿ ಸ್ತೋತ್ರಗಳು. ನಿರಂತರ ಅಧ್ಯಯನಶೀಲತೆ ಇಲ್ಲದೆಯೂ ಇತರರೆಡೆಗೆ ಮತ್ತು ಸಮಾಜ ಪರಿಸರಗಳೆಡೆಗೂ ಗಂಭೀರ ಮತ್ತು ತೀವ್ರ ಚಿಂತನೆ ಇರದೆಯೂ, ನಮ್ಮಲ್ಲಿಯ ತಲಾಂತು ವರಗಳನ್ನು ಯೋಗ್ಯವಾಗಿ ಬಳಸದೆಯೂ ಅನೇಕ ದುರ್ಘಟನೆಗಳಿಗೂ ಪ್ರಾಣಹಾನಿಗೂ ಅವುಗಳ ಪುನರಾವರ್ತನೆಗೂ ಕಾರಣರಾಗಿದ್ದೇವೆ. ಆ ಮೂಲಕ ಜವಾಬ್ದಾರಿಹೀನರಾದ ನಾವು ನಿರ್ದೋಷಿಗಳೆಂದೆಣಿಸದೆ ನಮ್ಮಿ ತಪ್ಪು ಅಪರಾಧಗಳಿಗಾಗಿ ದೇವರಲ್ಲಿ ಕ್ಷಮೆಯಾಚಿಸಿ ಯೋಗ್ಯ ಸಾಕ್ಷಿಗಳಾಗಲು ಆತನ ಸಹಾಯಕ್ಕಾಗಿ ವೈಯಕ್ತಿಕವಾಗಿ ಬೇಡಿಕೊಳ್ಳುವ. ಮೌನವಾಗಿದ್ದು ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡೋಣ. ಪ್ರಿಯರೇ, ಸ್ವಬಲದ ಮೇಲೆ ಭರವಸೆಗೊಳ್ಳದೆ ದೇವರಿಗೆ ವಿಧೇಯರಾಗಿ ಆತನ ಒಳ್ಳೆಯ ಸಾಕ್ಷಿಗಳಾಗಿ ಆತನಲ್ಲಿ ಭರವಸೆ, ಸಂತೋಷ, ಹೊಗಳಿಕೆಗಳನ್ನು ಬಯಸಿ ಯಥಾರ್ಥವಾಗಿ ಕ್ಷಮೆಯಾಚಿಸುವಲ್ಲಿ ಕನಿಕರವುಳ್ಳ ದೇವರು ನಮ್ಮನ್ನು ತಳ್ಳಿಬಿಡನು. ಯಾಕೆಂದರೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಯಜ್ಞ. ಪಶ್ಚಾತ್ತಾಪದಿಂದ ಜಜ್ಜೋದ ಮನಸ್ಸನ್ನು ಆತನು ತಿರಸ್ಕರಿಸುವುದಿಲ್ಲ. ಆಮೀನ್. ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸೋಣ. ದೇವರೇ, ನಾವು ನಿನ್ನಿಂದ ಹೊಂದಿದ ಪರಿಶುದ್ಧ ವಾಕ್ಯಕ್ಕಾಗಿ, ತಲಾಂತು ವರಗಳಿಗಾಗಿ, ಕಾಲಕಾಲಕ್ಕೆ ಒದಗುವ ದರ್ಶನಗಳಿಗಾಗಿ, ಜ್ಞಾನ ವಿವೇಚನಾ ಶಕ್ತಿಗಾಗಿ, ಆರೋಗ್ಯಕ್ಕಾಗಿ, ಸಹ ಮಾನವರಿಗೆ ಸ್ಪಂದಿಸುವಂಥ ಮನಸ್ಸಿಗಾಗಿ, ವೈವಿಧ್ಯ ಆಧಾರಗಳಿಗಾಗಿ, ಉತ್ತಮೋತ್ತಮ ಅವಕಾಶಗಳಿಗಾಗಿ, ಸಮುದಾಯದ ಬಾಳಿಗಾಗಿ, ಕುಟುಂಬ ಜೀವನಕ್ಕಾಗಿ, ನಿನ್ನ ಕೃಪೆಗಾಗಿ, ನಿತ್ಯ ಜೀವದ ನಿರೀಕ್ಷೆಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಪ್ರಭುವಾದ ಕ್ರಿಸ್ತನಲ್ಲಿ ನಿನಗೆ ಸ್ತೋತ್ರವನ್ನು ಸಮರ್ಪಿಸುತ್ತೇವೆ. ಆಕಾಶಮಂಡಲವು ನಿನ್ನ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ. ಭೂಮಂಡಲವು ನಿನ್ನ ಕೃಪೆಯಿಂದ ತುಂಬಿದೆ. ಪ್ರತಿದಿನ ನೀನು ನಿನ್ನ ಕೈದೆರೆದು ನಿನ್ನ ಒಲಿಮೆಯ ವರಗಳಿಂದ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತೀ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಿಂದಲೇ ಹೊಂದಿದ ವಿಶ್ರಾಂತಿಯೊಂದಿಗೆ ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆಗಳು. ಈ ನಿನ್ನ ಉಪಕಾರಗಳನ್ನು ನೆನೆಸಿ ಸ್ತೋತ್ರ, ಕೃತಜ್ಞತೆ ಮತ್ತು ವಿಜ್ಞಾಪನೆಗಳನ್ನೊಡನೆ ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮೊಡನೆ ಪ್ರಸನ್ನನಾಗು. ಈ ದಿನದ ನಮ್ಮೆಲ್ಲ ಚಟುವಟಿಕೆಗಳಲ್ಲಿ ನಿನ್ನ ಚಿತ್ತವಿರಲಿ. ವಿಸ್ತೃತ ಜಗತ್ತಿನಲ್ಲಿ ಬೇಕಾಗುವ ಜ್ಞಾನ, ತಿಳುವಳಿಕೆ ನೀಡಿ ನಮ್ಮನ್ನು ವೃದ್ಧಿಗೊಳಿಸು. ನಿನ್ನ ಸಾಕ್ಷಿಗಾಗಿ ನಮ್ಮನ್ನು ಒಳ್ಳೆಯ ಸಾಧನಗಳಾಗಿ ರೂಪಿಸು, ಬಳಸಿಕೊ. ನಿನ್ನ ವಾಕ್ಯಗಳ ಮೂಲಕ ನಮ್ಮ ಜೀವನವನ್ನೇ ಆರಾಧನೆಯನ್ನಾಗಿ ಮಾರ್ಪಡಿಸು. ಆ ಮೂಲಕ ನಮ್ಮೆಲ್ಲರ ಮೇಲನ್ನು ಸಾಧಿಸಿಕೊಳ್ಳಲು ಸಹಾಯ ಮಾಡು. ಕರುಣಾಳು ದೇವರೇ, ಸಮಾಜದಲ್ಲಿ ವಿಧ ವಿಧವಾಗಿ ಶೋಷಿಸಲ್ಪಟ್ಟವರು, ಬಂಧಿತರು, ನಿಸ್ಸಹಾಯಕರು, ಬಾಧಿತರು, ನಿರ್ಲಕ್ಷಿಸಲ್ಪಟ್ಟವರು, ಕೊರೋನಾ ಎಂಬ ಹೆಮ್ಮಾರಿಗೆ ಒಳಗಾದಂಥವರು, ಚಂಡಮಾರುತಕ್ಕೆ ಬಲಿಯಾದಂಥವರು, ಇನ್ನು ನಾನಾ ರೀತಿಯ ಹಾನಿಗೊಳಗಾದವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅಂಥವರಿಗಾಗಿ ಬೇಡುತ್ತೇವೆ. ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಧೈರ್ಯ, ಆದರಣೆ, ಆತ್ಮವಿಶ್ವಾಸವನ್ನು, ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿ ಹೊಸ ಜೀವಿತದ ದರ್ಶನ ಮಾಡಿಸುವಂತೆ ಸಹಾಯ ಮಾಡೆಂದು ನಮ್ಮ ರಕ್ಷಕನೂ ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ ದೇವರೇ. ಆಮೀನ್. ಈ ದಿನಕ್ಕೆ ನೇಮಿಕೊಂಡಂಥ ವೇದ ಭಾಗವನ್ನು ಕೇಳೋಣ. ಜೂನ್ ತಿಂಗಳ ಒಳಿತಿಗಾಗಿ ಸಮುದಾಯ ಪ್ರಾರ್ಥನೆಗೋಸ್ಕರ ನೇಮಕವಾದ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೆ. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೆ. ದೇವರ ವಾಕ್ಯವನ್ನು ಕೇಳೋಣ. ಪೌಲನು ತಾನು ಮೇಲ್ಕಂಡ ಸತ್ಯಾರ್ಥವನ್ನು ಪ್ರಕಟಿಸುವುದಕ್ಕೆ ನೇಮಕವಾದವನೂ ಅದರ ನಿಮಿತ್ತವೇ ಸೆರೆ ಬಿದ್ದವನೂ ಆಗಿದ್ದೇನೆಂದು ಹೇಳಿ ಅನ್ಯಜನರಾದ ಕ್ರೈಸ್ತರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದು. ಹೀಗಿರುವುದರಿಂದ ಅನ್ಯಜನರಾಗಿರುವ ನಿಮ್ಮ ನಿಮಿತ್ತ
ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರೂ ಒಂದೇ ದೇಹದೊಳಗಣ ಅಂಗಗಳೂ ಅಬ್ರಹಾಮನಿಗುಂಟಾದ ವಾಗ್ದಾನದಲ್ಲಿ ಪಾಲುಗಾರರೂ ಆಗಿದ್ದಾರೆಂಬುದೇ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ, ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸವುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ ಎಂಬುವಂಥದ್ದೇ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈಗಾಗಲೇ ಓದಿ ಪರಿಚ್ಛೇದದ ಹಿನ್ನೆಲೆ, ಅದಕ್ಕೆ ಪೂರಕವಾಗಿ ಎಫೆಸ 4ನೇ ಅಧ್ಯಾಯ 7ನೇ ವಚನವನ್ನು ನಾನು ಮತ್ತೆ ಅದಕ್ಕೆ ಪೂರಕವಾಗಿ ಓದ್ತೇನೆ. ಎಫೆಸ 4ನೇ ಅಧ್ಯಾಯ 7ನೇ ವಚನ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನಿಗೆ ಕೃಪಾವರವು ದೊರಕಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜೂನ್ 1ನೇ ತಾರೀಕು ನಾವು ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಬೇಕಾದಂಥದ್ದು ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ಮೇ ತಿಂಗಳು ಇಡೀ ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ. ಇಡೀ ವರ್ಷ ಕಾಯ್ದು ಕಾಪಾಡಿದ್ದಾನೆ. 2021ನೇ ಇಸ್ವಿಯಲ್ಲಿ 5 ತಿಂಗಳನ್ನು ನೋಡುವಂಥ ಕೃಪೆಗೆ ದೇವರು ನಡೆಸಿದ್ದಾನೆ. ಈ ಜೂನ್ 1ನೇ ತಾರೀಕು
ಈ ಜೂನ್ ಮೊದಲನೇ ದಿನವನ್ನು ನಾವು ಪ್ರಾರಂಭಿಸುವ ಮುನ್ನ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸಿ, ದೇವರೇ, ಕಳೆದ 5 ತಿಂಗಳಿಂದಲೂ ಈ ವರ್ಷದಲ್ಲಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ. ಪ್ರಸ್ತುತ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನು ನಾವು ನೋಡುವಾಗ ಸಮಾಜದಲ್ಲಿ ಭೀಕರ ಪರಿಸ್ಥಿತಿ ಉಂಟಾಗಿದೆ. ಮನುಷ್ಯ ಜೀವಿಸಲಿಕ್ಕೆ ಕಷ್ಟ ಸಾಧ್ಯವಾಗಿದೆ. ಪ್ರಕೃತಿಯ ವ್ಯಾಪಾರವೇ ಉಸಿರುಕಟ್ಟಂತಾಗಿದೆ. ಜೀವನ ದುಸ್ಸರವಾಗಿದೆ. ನಿರಾಶೆಯ ಬದುಕಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸೋಣ. ದೇವರೇ, ಇಷ್ಟರ ಪರ್ಯಂತರ ನೀನು ನಿನ್ನ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇರಿಸಿದ್ದಿ ಸ್ವಾಮಿ. ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. ಜೂನ್ ತಿಂಗಳ ಮೊದಲನೇ ದಿನ ಪ್ರಾರಂಭಿಸ್ತಾ ಇದ್ದೇವೆ. ಇಡೀ ತಿಂಗಳು ನಮ್ಮೊಟ್ಟಿಗಿರು ಸ್ವಾಮಿ. ನೀನು ನಮಗೆ ಬೇಕಾದಂಥ ನಿನ್ನ ದಿವ್ಯಾಶೀರ್ವಾದವನ್ನು ಕೊಡು. ನಮ್ಮ ಸಮುದಾಯದ ಒಳಿತಿಗಾಗಿ, ಸಭೆಗಾಗಿ, ಸಮಾಜಕ್ಕಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಅದೇ ಪ್ರಸ್ತುತ ಸನ್ನಿವೇಶ ಇರುವಂಥ ಪರಿಸ್ಥಿತಿ ನಾವೆಲ್ಲರೂ ಮನಗಂಡವರಾಗಿದ್ದೇವೆ. ಅದಕ್ಕಾಗಿ ವೈದ್ಯರ, ದಾದಿಯರ, ಬೇರೆ ಬೇರೆ ಎಲ್ಲರ ಆ ಪರಿಶ್ರಮವನ್ನು ಸ್ಮರಿಸೋಣ. ಇನ್ನಷ್ಟು ಅವರಿಗೆ ಬಲಶಕ್ತಿಯನ್ನು ಕೊಡಲಿ ಎಂಬುದಾಗಿಯೂ ಕೂಡ ನಾವು ಪ್ರಾರ್ಥಿಸೋಣ. ಓದಿದಂಥ ಪರಿಚ್ಛೇದಕ್ಕೆ ನಾವು ಬರೋಣ. ದೇವರ ಕೆಲಸ ಎಂಬುದಾಗಿ ನೋಡ್ತೇವೆ. ಗಾಡ್ಸ್ ವರ್ಕ್ ಎಂಬುದಾಗಿ, ದೇವರ ಕೆಲಸ. ಹಾಗಾದರೆ ದೇವರ ಕೆಲಸ ಎಂಬುದಾಗಿ ಹೇಳುವ ಏನೋಣ? ದೇವರ ಸೇವೆ ಎಂಬುದಾಗಿ ಹೇಳ್ತೇವೆ. ದೇವರ ಸೇವಕರು ಎಂಬುದಾಗಿ ನಾವು ಕರಿತೇವೆ. ಅವರು ದೇವರ ಸೇವಕರು. ಸೇವಕ ಅಂದ್ರೇನು? ಸೇವಕ ಅಂತಂದರೆ ಕೆಲಸಗಾರ ಅಂತ. ಯಾವ ಕೆಲಸಗಾರ? ದೇವರ ಕೆಲಸಗಾರ, ದೇವರ ಪ್ರತಿನಿಧಿಯಾಗಿ ಮಾಡುವಂಥ ಕೆಲಸಗಾರ. ಹಾಗಾದರೆ ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಸಮುದಾಯ, ಇಡೀ ಸಭೆ ನಾವು ಸೇವಕಿಯರು. ನಾವು ದೇವರಿಗೆ ಸೇವಕಿಯರು ನಾವಾಗಿ ಕೆಲಸವನ್ನು ಮಾಡುವಂಥವರು, ಕೆಲಸಕ್ಕೆ ನೇಮಿಸಲ್ಪಟ್ಟಂಥವರು ನಾವು, ಜವಾಬ್ದಾರಿಯನ್ನು ಪಡಕೊಂಡಂಥವರು ನಾವು. ಹಾಗಾದರೆ ಈ ಸೇವಕ ಅಥವಾ ಸೌವಾರ್ತಿಕ ಸೇವಕ ಇವರ ಕೆಲಸವೇನು? ಸೌವಾರ್ತಿಕ ಸೇವಕನ ಕೆಲಸ ಅಥವಾ ಸಭಾಪಾಲಕನ ಕೆಲಸ ಪ್ರಸಂಗಿಸುವ ಕೆಲಸ, ದೇವರ ಕೆಲಸ. ಇದು ಬಹಳ ಗೌರವವಾದದ್ದು, ಉತ್ತಮವಾದದ್ದು, ಇತರರ ಕೆಲಸಗಳಿಗಿಂತ ಯೋಗ್ಯವಾದದ್ದು, ಗಂಭೀರವಾದದ್ದು ಎಂಬ ಅನೇಕ ಅಭಿಪ್ರಾಯಗಳಿವೆ. ಒಬ್ಬ ದೇವರ ಕೆಲಸಗಾರನು ತನ್ನ ಕೆಲಸಕ್ಕೆ ನಿಷ್ಠೆಯುಳ್ಳವನ್ನು, ಪ್ರಾಮಾಣಿಕವನ್ನು ಆಗಿರುವಾಗ ಮಾತ್ರ ಆ ಕೆಲಸಕ್ಕೆ ಅದರ ಕುರಿತ ಒಳ್ಳೆಯ ಅಭಿಪ್ರಾಯಗಳು ಬರುತ್ತವೆ, ಬೆಲೆ ಬರುತ್ತದೆ. ಹಾಗಾದರೆ ಪ್ರಸ್ತುತ ಪರಿಚ್ಛೇದವು ನಿಷ್ಠಾವಂತ ಕೆಲಸಗಾರನಾದ ಪೌಲನ ಕೆಲಸದ ಮಹತ್ವವನ್ನು ನಮಗೆ ತಿಳಿಸುತ್ತದೆ. ಈಗಾಗಲೇ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 1-13 ನಾವು ನೋಡುವಾಗ ನಿಷ್ಠಾವಂತನಾದ ಪೌಲನ ಕೆಲಸದ ಮಹತ್ವವನ್ನು ಮುಂದಿರಿಸುತ್ತದೆ. ಈ ಎಫೆಸ ಪತ್ರಿಕೆಯನ್ನು ಸ್ವತಃ ಪೌಲನೇ ಬರೆದನೆಂದು ಆತನ ಬಳಗದವರು ಹೇಳುತ್ತಾರೆ. ಹಾಗಾದರೆ ಒಬ್ಬರು ಬರೆದಿದ್ದಾರೆ. ಹೇಗೂ ಇರಲಿ, ಪೌಲನ ಬಳಗದವರ ಪ್ರಕಾರ ಅನ್ಯ ಜನರಾಗಿರುವ ಕ್ರೈಸ್ತರಾಗಿದ್ದವರಿಗೆ ಪೌಲ ಒಬ್ಬ ನಂಬಿಗಸ್ತ, ನಿಷ್ಠಾವಂತ ದೇವರ ಕೆಲಸಗಾರನಾಗಿ ಈ ಪರಿಚ್ಛೇದದಲ್ಲಿ ಕಂಡುಬರುತ್ತಾ ಇದ್ದಾನೆ. ನಿಷ್ಠಾವಂತ, ನಂಬಿಗಸ್ತ ದೇವರ ಕೆಲಸಗಾರನಾಗಿ ಆತನು ಇಲ್ಲಿ ಕಂಡು ಬರ್ತಾ ಇದ್ದಾನೆ. ಎಫೆಸ 3ನೇ ಅಧ್ಯಾಯ 1-13 ಹಾಗೂ ಕೊಲೊಸೆ 1ನೇ ಅಧ್ಯಾಯ 23-28 ಈ 2 ಪರಿಚ್ಛೇದಗಳನ್ನು ನಾವು ನೋಡುವಾಗ ಈ 2 ಪರಿಚ್ಛೇದಗಳು ಕೂಡ ಒಂದಕ್ಕೊಂದು ಸಮಂಜಸವಾಗಿದೆ. ಪತ್ರಿಕೆಯಲ್ಲಿ ಬರೆದಂಥ ವಿಷಯವೊಂದು ಇನ್ನೊಂದು ಸ್ಪಷ್ಟಪಡಿಸುತ್ತದೆ ಇವೆರಡು ಪರಿಚ್ಛೇದಗಳು. ಹಾಗಾದರೆ ಎಫೆಸ 3ನೇ ಅಧ್ಯಾಯ 2ರಲ್ಲಿ ನಾವು ನೋಡುವಾಗ ಕೆಲಸ ಎಂಬುದಾಗಿ ನಾವು ನೋಡುತ್ತೇವೆ. ಈಗಾಗಲೇ ಓದಿದಂಥ ಪರಿಚಯದಲ್ಲಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಕೆಲಸ ಎಂಬ ಪದಕ್ಕೆ ನೋಡುತ್ತೇವೆ. ಹಾಗಾದರೆ ಇದು ಅರ್ಥ ಏನು ನೋಡುವಾಗ ಸ್ಟಿವರ್ಡ್ಶಿಪ್ ಎಂಬುದಾಗಿ ನಾವು ನೋಡುತ್ತೇವೆ. ಸ್ಟಿವರ್ಡ್ಶಿಪ್ ಎಂಬುದಾಗಿ ಹೇಳುವಾಗ ಮನೆವಾರ್ತೆತನ, ಕೆಲಸಗಾರ, ಮನೆವಾರ್ತೆತನದ ಕೆಲಸಗಾರ ತನಗೆ ಕೊಡಲ್ಪಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿರ್ವಹಿಸುವಂಥ ಕೆಲಸ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ವಚನ 7ನೇ ವಚನದಲ್ಲಿ ನೋಡುತ್ತೇವೆ ಡಯಾಕೋನಸ್ ಎಂಬುದಾಗಿ ನಾವು ನೋಡುತ್ತೇವೆ. ಡೀಕನ್ ಎಂಬುದಾಗಿ ನಾವು ನೋಡುತ್ತೇವೆ. ಡೀಕನ್ ಎಂಬುದಾಗಿ ಹೇಳುವ ಅದು ಡೀಕನ್ ಎಂಬುದು ಅಂತ ನಮ್ಮಲ್ಲಿ ಕೂಡ ಯಾಜಕ ವರ್ಗದವರಿಗೆ ಡೀಕನ್, ಪ್ರೆಸ್ಪಿಟರ್ ಎಂಬುದಾಗಿ ನಾವು ನೋಡುತ್ತೇವೆ. ಡಯಾಕೋನಸ್, ಡೀಕನ್ ಎಂಬುದಾಗಿ ಹೇಳುವಾಗ ಮಿನಿಸ್ಟರ್ ಎಂಬುದಾಗಿ ಸೇವಕ, ಪ್ರೆಸ್ಪಿಟರ್ ಅಂದೇಳಿ ಪ್ರೆಸ್ಪಿಟರೋಸ್ ಎಂಬ ಗ್ರೀಕ್ ಶಬ್ದದಿಂದ ಪ್ರೆಸ್ಪಿಟರ್ ಎಂಬ ಆ ಪದ ಬಳಕೆಯಾಗಿದೆ. ಅಲ್ಲಿ ಡಯಾಕೋನಸ್ ಎಂಬುದಾಗಿ ಹೇಳುವಾಗ ಮಿನಿಸ್ಟರ್ ಎಂಬುದಾಗಿ ಹೇಳುತ್ತೇವೆ.
ಮಿನಿಸ್ಟರ್ ಎಂಬುದಾಗಿ ಹೇಳುವಾಗ ಸೇವಕ ಎಂಬುದಾಗಿ ಅರ್ಥೈಸಬಹುದು. ಹಾಗಾದರೆ ಅಲ್ಲಿ NRSV ಬೈಬಲ್ನಲ್ಲಿ ನಾವು ನೋಡುವಾಗ ಕಮಿಷನ್ ಎಂಬುದಾಗಿ ಆ ಪದ ಬಳಕೆಯಾಗಿದೆ. ಕಮಿಷನ್ ಎಂಬುದಾಗಿ ಹೇಳುವ NIV ಆ ಬೈಬಲ್ ನೋಡುವಾಗ ಅಡ್ಮಿನಿಸ್ಟ್ರೇಷನ್ ಎಂಬುದಾಗಿಯೂ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಈ ಹಿನ್ನೆಲೆಯಲ್ಲಿ ಎರಡು ವಿಷಯಗಳನ್ನು ನಾವಿಂದು ಆಲೋಚಿಸೋಣ. ಆ ಮೂಲಕ ಪೌಲನ ಕೆಲಸ, ಅನ್ಯರಿಗಿರುವಂಥ ಕೆಲಸ, ಇಂದು ನಮ್ಮೆಲ್ಲರಿಗೆ ಇರುವಂಥ ಕೆಲಸ ಎಷ್ಟು ಮಹತ್ವಪೂರ್ಣ ಉಳ್ಳದ್ದಾಗಿದೆ ಎಂಬುದಾಗಿ ಆಲೋಚನೆ ಮಾಡೋಣ. ಮೊದಲನೇದಾಗಿ ನಾವು ಆಲೋಚನೆ ಮಾಡುವಾಗ ಇದು ಪೌಲನಿಗೆ ದೇವರು ಕೃಪೆಯಾಗಿ ಕೊಟ್ಟ ಕೆಲಸ. ಪೌಲನಿಗೆ ದೇವರು ಕೃಪೆಯಾಗಿ ಕೊಟ್ಟ ಕೆಲಸ. ಪೌಲನ ಜೀವನ ನಮಗೆ ಗೊತ್ತಿದೆ. ಪೌಲ ಒಬ್ಬ ಹಿಂಸಕನಾಗಿದ್ದಂಥ ಪೌಲ. ದೇವರು ಅವನನ್ನು ಆರಿಸಿಕೊಂಡ, ಒಬ್ಬ ಕ್ರಿಸ್ತ ಭಕ್ತನನ್ನಾಗಿ ಅವನು ರೂಪಿಸಿದ, ಒಬ್ಬ ದೈವಜ್ಞಾನ ಶ್ರೇಷ್ಠವಾದಂಥ ದೈವಜ್ಞಾನಿಯಾಗಿ ಆತನು ಪೌಲನು ರೂಪುಗೊಂಡ. ಅನೇಕ ಸಭೆಗಳನ್ನು ಕಟ್ಟಿದ, ಸಭೆಗಳನ್ನು ಪೋಷಿಸಿದ. ಅದಕ್ಕಾಗಿ ಯೇಸುವಿನ ಕ್ರಿಸ್ತನಾಗಿ ಯೇಸುಗಾಗಿ ಪ್ರಾಣ ತೆತ್ತಂಥ ಪೌಲ ಹಿಂಸಕನಾಗಿದ್ದಂಥ ಪೌಲನಾದ. ಹಾಗಾದರೆ ಇದು ಪೌಲನಿಗೆ ದೇವರು ಕೃಪೆಯಾಗಿ ಕೊಟ್ಟ ಕೆಲಸ. ಕ್ರೈಸ್ತರನ್ನು ಹಿಂಸಿಸಿದಂಥ ಪೌಲ ಕ್ರಿಸ್ತನ ಭಕ್ತನಾಗಿ, ಕ್ರಿಸ್ತನ ಸುವಾರ್ತೆಯಾಗಿ 13 ಸಭೆಗಳಿಗೆ ಆತನ ಪತ್ರವನ್ನು ಬರೆಯುವನಾಗಿದ್ದಾನೆ. ಸಭಾಪಾಲಕಿಯ ಪತ್ರ 13 ಪತ್ರಗಳನ್ನು ಆತನು ಬರೆಯುವನಾಗಿದ್ದಾನೆ. ಒಬ್ಬ ಮನುಷ್ಯನಿಗೆ ಯಾವುದೇ ಕೆಲಸವೂ ಅದು ದೇವರ ಕೃಪೆಯಿಂದ ಮಾತ್ರ ದೊರಕುತ್ತದೆ. ಪೌಲನಿಗೂ ದೇವರ ಕೆಲಸ ಕೃಪೆಯಿಂದ ದೊರಕಿದ್ದು. ನಮ್ಮ ಪ್ರಸ್ತುತ ಜೀವನದಲ್ಲಿ ನಾವು ನೋಡುವಾಗ ನಮಗೆ ಬೇರೆ ಬೇರೆ ಕೆಲಸಗಳನ್ನು ದೇವರು ಕೊಟ್ಟಿದ್ದಾನೆ. ಕೆಲಸಗಳನ್ನು ಕೊಡುವಾತನು ದೇವರಾಗಿದ್ದಾನೆ. ಆ ಕೆಲಸವು ನಮಗೆ ಸಿಗಬೇಕಾದರೆ ಅದು ದೇವರಿಂದ ನಮಗೆ ಕೊಡಲ್ಪಟ್ಟಂಥ ಕೆಲಸ. ಇಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ. ಶಿಕ್ಷಕಿಯರಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಡಾಕ್ಟರ್ ಆಗಿ, ವೈದ್ಯರಾಗಿ, ನರ್ಸ್ಗಳಾಗಿ, ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಕೂಡ ಆ ಕೆಲಸವನ್ನು ದೇವರು ಕೃಪೆಯಾಗಿ ಅವರವರಿಗೆ ಕೊಡಲ್ಪಟ್ಟಂಥದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಪೌಲನಿಗೂ ಕೂಡ ದೇವರು ಕೃಪೆಯಾಗಿ ಕೊಟ್ಟಂಥ ಕೆಲಸವಾಗಿತ್ತು. ಇಂದು ನಮ್ಮೆಲ್ಲರನ್ನು ಕೂಡ ದೇವರ ಕೆಲಸಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ನಾವು ಅಭಿಷಕ್ತರಿರಬಹುದು, ಅನಭಿಷಕ್ತರಿರಬಹುದು, ಆದರೆ ಕೂಡ ಎಲ್ಲರೂ ಕೂಡ ದೇವರ ಕೆಲಸಗಾರರು. ದೇವರ ತೋಟದಲ್ಲಿ ಕೆಲಸ ಮಾಡುವಂಥ ಎಲ್ಲ ಕೆಲಸಗಾರರು. ದೇವರ ತೋಟ, ಆ ತೋಟದಲ್ಲಿ ನಾವೆಲ್ಲರೂ ಕೂಲಿ ಹಾಳುಗಳಾಗಿ ನಾವು ಕೆಲಸ ಮಾಡುವವರಾಗಿದ್ದೇವೆ. ಆ ಕೂಲಿಗಳಾಗಿ ಕೆಲಸ ಮಾಡುವುದಕ್ಕೂ ಕೂಡ ದೇವರು ಕೃಪೆಯಾಗಿ ನಮಗೆ ಕೊಟ್ಟಂಥ ಕೆಲಸ. ಆದರೆ ಇಂದು ದೇವರು ಪೌಲನನ್ನು ಅನ್ಯ ಜನರ ಮಧ್ಯೆ ಕಳುಹಿಸಲ್ಪಡುತ್ತಾನೆ. ಅನ್ಯ ಜನರ ಮಧ್ಯೆ ಕಳುಹಿಸಲ್ಪಟ್ಟಂತೆ ಇಂದು ನಮ್ಮೆಲ್ಲರನ್ನು ಬಹುತ್ವದ, ಬಹುಧರ್ಮ, ಬಹು ಸಂಸ್ಕೃತಿ, ಬಹುಭಾಷೆಯ ಸಮಾಜದಲ್ಲಿ ಕ್ರೈಸ್ತ ಸೇವಕಿಯಾಗಿ ಆತನು ನಮ್ಮನ್ನು ಈ ಸಮಾಜದೊಳಗೆ ಆತನು ಕಳುಹಿಸಿಕೊಡುತ್ತಾನೆ. ಜವಾಬ್ದಾರಿಯನ್ನು ಆತನು ಕೊಡುವನಾಗಿದ್ದಾನೆ. ಪೌಲನು ದೇವರ ಕೃಪೆಗಾಗಿ ಒಳಗಾಗಿ ಅನ್ಯ ಜನರಿಗಾಗಿ ಕ್ರಿಸ್ತನಲ್ಲಿ ಸೆರೆಯವನಾದನು. ನೋಡಿ, ಪೌಲನು ದೇವ ಜನರಿಗಾಗಿ, ಅನ್ಯರಿಗಾಗಿ ಕ್ರಿಸ್ತನಲ್ಲಿ ಸೆರೆಯವನಾದನು ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನ ಹೆಸರಿನಲ್ಲಿ ಅನ್ಯ ಜನರಿಗೋಸ್ಕರ ಸೆರೆಮನೆಯಲ್ಲಿ ಜೀವಿಸುವುದಕ್ಕೂ ಆತನು ಶಕ್ತನಾದನು. ಕ್ರಿಸ್ತನ ನಿಮಿತ್ತ ಆತನು ಸೆರೆಯ ವಾಸ ಅನುಭವಿಸಿದನು. ಆ ಸೆರೆಮನೆಯಲ್ಲೇ ಇದ್ದುಕೊಂಡು ಸಭೆಯನ್ನು ಆತನು ಬಲಪಡಿಸುತ್ತಾ ಇದ್ದಾನೆ, ಸಭೆಯನ್ನು ಪೋಷಿಸುತ್ತಾ ಇದ್ದಾನೆ, ಸಭೆಯವರಿಗೆ ಸನ್ಮಾರ್ಗವನ್ನು ಹೇಳುತ್ತಾ ಇದ್ದಾನೆ. ಸಭೆಗೆ ಕ್ರಿಸ್ತನ ಸುವಾರ್ತೆಯನ್ನು ಆತನು ಸಾರುವನಾಗಿದ್ದಾನೆ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಹೇಳ್ತಾನೆ. ಆತನು ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅದೇ ಪೌಲ ಹೇಳ್ತಾನೆ, ನಿನ್ನ ಕೃಪೆಯೇ ನನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುವುದು. ಪೌಲನ ಅನುಭವದ ಮಾತುಗಳು. ಪೌಲನು ದೇವರಿಗೆ ತನ್ನನ್ನು ಸಮರ್ಪಿಸಿಕೊಂಡಂಥದ್ದು. ಪರಿಸ್ಥಿತಿ ಪ್ರತಿಕೂಲವಾಗಿರಲಿ, ವಿಷಮವಾಗಿರಲಿ, ಎಲ್ಲ ಸಂದರ್ಭದಲ್ಲಿಯೂ ಆತನು ಧೃತಿಗೆಡದೆ ಆತನು ತನ್ನ ಸೇವೆಯನ್ನು ನಿಷ್ಠಾವಂತ ಸೇವಕನಾಗಿ ಪ್ರಾಮಾಣಿಕವಾಗಿ ದೇವರ ಕೆಲಸವನ್ನು ಆತನು ಮಾಡಿದ್ದನ್ನು ನಾವು ನೋಡುತ್ತೇವೆ. ಹಾಗಾದರೆ ದೇವರ ಕೃಪೆ ಇಡೀ ಸಮಾಜವನ್ನು, ಇಡೀ ಸೃಷ್ಟಿಯನ್ನು ವಿಮೋಚಿಸಲು, ಇತರ ಸೃಷ್ಟಿಯೊಂದಿಗೆ ನಮ್ಮನ್ನು ಸ್ಟಿವರ್ಡ್ಗಳನ್ನಾಗಿ, ಮಿನಿಸ್ಟರ್ಗಳನ್ನಾಗಿ, ಸೇವಕಿಯರನ್ನಾಗಿ ನಮ್ಮನ್ನು ರೂಪಿಸುತ್ತದೆ. ದೇವರ ಕೆಲಸ, ದೇವರ ಕೃಪೆ ಇಡೀ ಸಮಾಜವನ್ನು, ಸೃಷ್ಟಿಯನ್ನು ವಿಮೋಚಿಸಲು ಇತರ ಸೃಷ್ಟಿಯೊಂದಿಗೆ ನಮ್ಮನ್ನು ಸ್ಟಿವರ್ಡ್ಗಳನ್ನಾಗಿ, ಮನೆ ವಾರ್ತೆಯವರನ್ನಾಗಿ ನಮ್ಮನ್ನು ಮಾಡುತ್ತದೆ. ದೇವರ ಕೆಲಸ. ಕರ್ತನಲ್ಲಿ ಪ್ರಿಯರೇ, ಇಂದು ಪ್ರಸ್ತುತ ಸಮಾಜವನ್ನು ನಾವು ನೋಡುವಾಗ ಎಲ್ಲೆಡೆ ಕೊರೋನಾ, ಚಂಡಮಾರುತ,
ತೌತೆ ಚಂಡಮಾರುತ, ಬೇರೆ ಬೇರೆ ರೀತಿಯ ಬ್ಲ್ಯಾಕ್ ಫಂಗಸ್, ಹೀಗೆ ಬೇರೆ ಬೇರೆ ರೀತಿಯ ಫಂಗಸ್ ವೈರಾಣುಗಳಿಗೆ ನಾವು ತತ್ತರಿಸಿ ಹೋಗ್ತಾ ಇದ್ದೇವೆ. ಆದರೆ ದೇವರ ಸೃಷ್ಟಿಗಳಾದಂಥ ನಾವು ಸೃಷ್ಟಿಯನ್ನು ವಿಮೋಚಿಸಲು ದೇವರ ಸೃಷ್ಟಿಯೊಂದಿಗೆ ನಮ್ಮನ್ನು ಸ್ಟಿವರ್ಡ್ಗಳನ್ನಾಗಿ, ಮನೆ ವಾರ್ತೆಯವರನ್ನಾಗಿ ಆತನು ನಮ್ಮನ್ನು ನೇಮಿಸುವನಾಗಿದ್ದಾನೆ. ಇಂದು ಎಷ್ಟೋ ಜನರ ಸ್ಥಿತಿಗತಿಯನ್ನು ನಾವು ನೋಡುವಾಗ ಹೃದಯ ವಿದ್ರಾವಕ ಸ್ಥಿತಿ. ಆದರೆ ದೇವರು ನಮ್ಮನ್ನು ಎಷ್ಟು ಉನ್ನತವಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ಇರಿಸಿದ್ದಾನೆ. ದೇವರಿಗೆ ಎಷ್ಟು ಕೋಟಿ ಕೋಟಿ ಆತನಿಗೆ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಮರ್ಪಿಸಿದರೂ ಕೂಡ ಅದು ಕಡಿಮೆಯೇ. ಇಂದು ನೋಡುವಾಗ ಜನರ ಸ್ಥಿತಿ, ಜನರ ಹಾಹಾಕಾರ, ಅನ್ನ ಇಲ್ಲದೆ, ಆಹಾರವಿಲ್ಲದೆ, ಆ ಕೊರೋನಾ ಉಸಿರಾಟದ ತೊಂದರೆಯಿಂದ ಅವರು ಪಡುತ್ತಿರುವಂಥ ಯಾತನೆ, ವೇದನೆಯನ್ನು ನಾವು ನೋಡುವಾಗ ದೇವರು ನಮಗೆ ಉತ್ತಮವಾದಂಥ ರೀತಿಯಲ್ಲಿ ನಡೆಸಿದ್ದಾನೆ. ಹಾಗಾದರೆ ದೇವರು ನಮ್ಮನ್ನು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಎಂಬುದಾಗಿ ನಮ್ಮಷ್ಟಕ್ಕೆ ನಾವು ಇರುವಂಥದ್ದಲ್ಲ. ದೇವರ ಕೆಲಸ ಪೌಲನಿಗೆ ಕೃಪೆಯಾಗಿ ಕೊಟ್ಟಂಥ ಕೆಲಸ. ಹಾಗಾದರೆ ಇಂದು ದೇವರು ನಮಗೆ ಸ್ಟಿವರ್ಡ್ಗಳನ್ನಾಗಿ, ಮಿನಿಸ್ಟ್ರಿಗಳನ್ನಾಗಿ, ಸೇವಕಿಯರನ್ನಾಗಿ ನಮ್ಮನ್ನು ಕರೆದಿದ್ದಾನಲ್ಲ. ಇಂಥ ದೇವರ ಕೃಪೆಯ ಕರೆಗೆ ನಾವು ಹೋಗೊಟ್ಟಿದ್ದೆವು, ನಿಷ್ಠಾವಂತರಾಗಿದ್ದೆವು. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಪೌಲನು ಸುವಾರ್ತೆಯನ್ನು ಸಾರುವಾಗ ಅನೇಕ ರೀತಿಯ ಎಡರುತೊಡೆಗಳಿದ್ದವು. ಪೌಲನು ಪಟ್ಟಂಥ ಹಿಂಸೆ ಅಷ್ಟಿಷ್ಟಲ್ಲ. ಆತನು ಮೊದಲು ಹಿಂಸಕನಾಗಿದ್ದ, ಕ್ರೈಸ್ತ ಹಿಂಸಕನಾಗಿದ್ದಂಥ ಪೌಲ ಮಾರ್ಪಟ್ಟು ಕ್ರಿಸ್ತನ ಶಿಷ್ಯನಾದ. ಇಂದು ಪ್ರಸ್ತುತ ಸಮಾಜದಲ್ಲಿ ದೇವರ ಸೇವೆ, ದೇವರ ಕೃಪೆಯಾಗಿ ನಮಗೆ ಕೊಡಲ್ಪಟ್ಟಂಥ ಈ ಕೆಲಸವನ್ನು ನಾವು ಹೇಗೆ ನಿರ್ವಹಿಸ್ತಾ ಇದ್ದೇವೆ? ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಎರಡನೇದಾಗಿ ನೋಡುವಾಗ ದೇವರು ಪ್ರಕಟಿಸಿದ ಮರ್ಮವನ್ನು ವಿವರಿಸಿ ಹೇಳುವಂಥ ಕೆಲಸ. ದೇವರು ಪ್ರಕಟಿಸಿದ ಮರ್ಮವನ್ನು ವಿವರಿಸಿ ಹೇಳುವಂಥ ಕೆಲಸ. ಚರಿತ್ರೆಯ ವಿವಿಧ ಕಾಲಘಟ್ಟಗಳಲ್ಲಿ ದೇವರು ವಿವಿಧ ದೇವರ ಕೆಲಸಗಾರರನ್ನು ಕರೆದು ಆಯಾ ಸನ್ನಿವೇಶ ಪರಿಸ್ಥಿತಿಗೆ ಅನುಗುಣವಾಗಿ ವಿವಿಧ ಧರ್ಮಗಳನ್ನು ಪ್ರಕಟಿಸಿದ್ದಾನೆ. ಅದನ್ನು ಆಯಾ ಕೆಲಸಗಾರರು ನಂಬಿಗಸ್ತಿಕೆಯಿಂದ ಬಿಡಿಸಿ ಹೇಳಿದ್ದಾರೆ. ಅಂತೆಯೇ ಪೌಲನು ಸಹ ತನಗೆ ಕೊಡಲ್ಪಟ್ಟ ಅನ್ಯ ಜನರ ವಿಷಯವಾದ ಮರ್ಮವನ್ನು ಇಲ್ಲಿ ವಿವರಿಸಿ ಹೇಳುವಂಥ ಕೆಲಸವನ್ನು ಆತನು ಮಾಡುವವನಾಗಿದ್ದಾನೆ. ಹಾಗಾದರೆ ಆ ಮರ್ಮ ಯಾವುದು ಎಂಬುದಾಗಿ ಹೇಳುವಾಗ, ಈ ಮರ್ಮ ಮುಂಚೆ ಯಾರಿಗೂ ತಿಳಿಸಲ್ಪಡದ ಮರ್ಮವಾಗಿತ್ತು. ಈಗಾಗಲೇ ಓದಿದಂಥ ಪರಿಚಯದಲ್ಲಿ ನೋಡ್ತೇವೆ. ಆ ಮರ್ಮ ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರಾಗಿ ಒಂದೇ ದೇಹದೊಳಗಣ ಅಂಗಗಳು ಅಬ್ರಹಾಮನಿಂದ ಉಂಟಾಗುವ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆ ಎಂಬುದಾಗಿ ಆ ಮರ್ಮವನ್ನು ಪೌಲನು ಇಲ್ಲಿ ಸವಿಸ್ತಾರವಾಗಿ ಆತನು ಹೇಳುವನಾಗಿದ್ದಾನೆ. ಹಾಗಾದರೆ ಯಹೂದ್ಯರ ಮೂಲಕ ಅಲ್ಲ, ಕ್ರಿಸ್ತನೊಂದಿಗೆ ನೇರವಾಗಿ ನಾವು ಬಾಧ್ಯರಾಗಿದ್ದೇವೆ. ಕ್ರಿಸ್ತನು ನಮ್ಮೆಲ್ಲರನ್ನ ಕರೆಯಲ್ಪಟ್ಟಿದ್ದಾನೆ, ಕೃಪೆಯಾಗಿ ನಮಗೆ ಕೆಲಸವನ್ನು ಕೊಟ್ಟಿದ್ದಾನೆ. ಅದು ದೇವರ ಕೆಲಸ. ನಮಗೆ ಯಾವುದೇ ಕೆಲಸವು ಕೊಟ್ಟರೂ ಕೂಡ ಅದು ದೇವರಿಂದ ಕೃಪೆಯಾಗಿ ನಮಗೆ ಕೊಡಲ್ಪಟ್ಟಂಥ ಕೆಲಸ. ಇಂಥ ಕೆಲಸವನ್ನು ಪೌಲ ಹೇಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಆತನು ನಿರ್ವಹಿಸಿದನೋ, ಅಂಥ ಸ್ಟಿವರ್ಡ್ಗಳನ್ನಾಗಿ, ಅಂಥ ಮನೆ ವಾರ್ತೆತನವನ್ನಾಗಿ ದೇವರು ನಮ್ಮನ್ನು ಕರೆಯುವನಾಗಿದ್ದಾನೆ. ಅಂಥ ನಿಷ್ಠಾವಂತ ಸೇವೆಗಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಅಬ್ರಹಾಮನೊಂದಿಗೆ ದೇವರು, ನಾನು ನಿನ್ನ ಮೂಲಕ ಇಡೀ ಲೋಕಕ್ಕೆ ಆಶೀರ್ವಾದ ಉಂಟಾಗುವಂತೆ ಮಾಡುತ್ತೇನೆ ಎಂಬ ವಾಗ್ದಾನವು ಇಲ್ಲಿ ನೆರವೇರಿದೆ. ಕ್ರಿಸ್ತನು ಇಡೀ ಲೋಕವನ್ನು ತನ್ನಲ್ಲಿ ಒಂದೇ ದೇಹವಾಗಿ ಮಾಡಿದ್ದಾನೆ. ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ, ಒಂದೇ ದೇಹಕ್ಕೆ ಸೇರಿದ ಅಂಗಗಳಾಗಿದ್ದೇವೆ. ಒಂದೇ ದೇಹದ ವಿವಿಧ ಅಂಗಗಳಂತೆ ಎಲ್ಲರನ್ನು ಒಂದುಗೂಡಿಸಿದ್ದಾನೆ. ದೇವರು ವೈವಿಧ್ಯತೆಯಲ್ಲಿ ಏಕತೆಯನ್ನು ಆತನು ಬಯಸುವನಾಗಿದ್ದಾನೆ. ಒಂದು ಮಾಡಿದ್ದಾನೆ ದೇವರು. ಕ್ರಿಸ್ತನಲ್ಲಿ ಸುವಾರ್ತೆಯನ್ನು ಯಹೂದ್ಯರಿಗೂ ಇತರರಿಗೂ ಒಂದೇ ರೀತಿಯಾಗಿ ಆತನು ವಿನ್ಯಾಸಗೊಳಿಸಿದ್ದಾನೆ. ಯಹೂದ್ಯರಿಗೆ ಬೇರೆ ಅಥವಾ ಕ್ರಿಸ್ತನಿಗೆ ಬೇರೆ ಎಂಬುದಲ್ಲ, ಕ್ರಿಸ್ತನ ಸುವಾರ್ತೆಯನ್ನು ಯಹೂದ್ಯರಿಗೂ ಇತರರಿಗೂ ಒಂದೇ ರೀತಿಯಾಗಿ ಆತನು ವಿನ್ಯಾಸಗೊಳಿಸಿದ್ದಾನೆ ಆತನ ಪರಿಚಯದಲ್ಲಿ. ಹಾಗಾದರೆ ಈ ಒಂದುಗೂಡಿಸುವ ಕೆಲಸ ದೇವರ ಕೆಲಸಗಾರರಾದ ನಮ್ಮಲ್ಲಿ ಯಥಾರ್ಥವಾಗಿ ಕಂಡುಬರಬೇಕು. ಒಂದುಗೂಡಿಸುವ ಬದಲು ಇಂದು ಸ್ವಾರ್ಥ ಸಾಧನೆಗಾಗಿ ನಮ್ಮ ಅಧಿಕಾರವನ್ನು ಸ್ಥಾಪಿಸುವ ಸಲುವಾಗಿ ಸಮುದಾಯವನ್ನು ಒಡೆದು ಆಳುವಂಥ ಸಂಸ್ಕೃತಿ ಹೆಚ್ಚಾಗುತ್ತಾ ಇದೆ. ಇಂದು ಎಲ್ಲೆಲ್ಲಿ ನೋಡುವಾಗ ಸಮುದ್ರ ಛಿದ್ರವಾಗಿದೆ. ಇದಕ್ಕೆಲ್ಲಕ್ಕೂ ಕಾರಣ ಮನುಷ್ಯನ ಸ್ವಾರ್ಥ, ಮನುಷ್ಯನ ಅತಿಯಾದಂಥ ದುರಾಶೆ. ಮನುಷ್ಯನಿಗೆ ಆಶೆ ಇರಬೇಕು, ಆದರೆ ದುರಾಶೆ ಇರಬಾರದು. ಮನುಷ್ಯನಿಗೆ ಎಲ್ಲಿ ಸ್ವಾರ್ಥ ಹೆಚ್ಚಿರುತ್ತದೋ ಅಲ್ಲಿ ಆತನು ಸಮುದಾಯವನ್ನು ಒಡೆದು ಆಳುತ್ತಾನೆ, ಸಮುದಾಯವನ್ನು ಛಿದ್ರವಾಗಿ ಹಾಳು ಮಾಡುವನಾಗಿದ್ದಾನೆ. ನಮಗೆ ದೇವರು ಕೃಪೆಯಾಗಿ ಕೊಟ್ಟಂಥ ಕೆಲಸ ಸಭೆಯನ್ನು ಕಟ್ಟುವುದಕ್ಕೋಸ್ಕರ, ಸಭೆಯನ್ನು ಬೆಳೆಸುವುದಕ್ಕೋಸ್ಕರ,
ಸಭೆಯನ್ನು ಪಾಲಿಸುವುದಕ್ಕೋಸ್ಕರ ಸಮುದಾಯದ ಒಳಿತಿಗಾಗಿ ದೇವರು ನಮ್ಮನ್ನು ಕೃಪೆಯಾಗಿ ದೇವರ ಕೆಲಸವನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟಂಥ ವರತಲಾಂತುಗಳು, ದೇವರು ಕೊಟ್ಟಂಥ ಪ್ರತಿಭೆ ನಾವು ಯಾವ ರೀತಿ ವಿನಿಯೋಗಿಸಿಕೊಳ್ಳುತ್ತಾ ಇದ್ದೇವೆ. ಇಲ್ಲಿ ನೋಡುವಾಗ ದೇವರ ಮರ್ಮವನ್ನು ತಿಳಿಯಲು ಪ್ರಯತ್ನಿಸದೆ, ಹೊಸ ದರ್ಶನಗಳಿಗೆ ಅವಕಾಶ ನೀಡದೆ, ಮರ್ಮವು ಮರ್ಮವಾಗಿಯೇ ಉಳಿಯುವಂತೆ ಮಾಡುತ್ತೇವೆ. ದೇವರೇ, ನಿನ್ನ ದರ್ಶನವನ್ನು ನನಗೆ ಅನುಗ್ರಹಿಸು, ಹೊಸ ಹೊಸ ಆಲೋಚನೆಗಳನ್ನು ನನಗೆ ಅನುಗ್ರಹಿಸು. ನಿನ್ನ ಮರ್ಮವೇನು, ನಿನ್ನ ಸುವಾರ್ತೆಯ ಜೀವಿತ ಏನು, ನನಗೆ ಕೊಡಲ್ಪಟ್ಟಂಥ ಈ ಜವಾಬ್ದಾರಿಯ ಆ ಕೆಲಸ ಏನು, ಅದನ್ನೇ ನನಗೆ ತಿಳಿಯಪಡಿಸು. ಕರ್ತನೇ ಪ್ರಿಯ, ಇಡೀ ವಿಶ್ವದಲ್ಲಿ ಒಂದು ಹೊಸ ಕ್ರಾಂತಿ, ಹೊಸ ದೃಷ್ಟಿಕೋನವನ್ನೇ ಉಂಟು ಮಾಡಿತು. ಸೇವಕಿಯರಾದ ನಾವು ಎಲ್ಲರೂ ಕೂಡ ದೇವರ ಕೆಲಸಗಾರರು, ದೇವರ ತೋಟದಲ್ಲಿ ಕೂಲಿ ಆಳುಗಳಾಗಿದ್ದೇವೆ. ನಾವು ಅಯ್ಯನವರು ಮಾತ್ರ ಸೇವಕರಲ್ಲ, ಇಡೀ ಸಭೆಯ ಪ್ರತಿಯೊಬ್ಬೊಬ್ಬರು ಕೂಡ ಸೇವಕಿಯರು ನಾವಾಗಿದ್ದೇವೆ. ಇಡೀ ಸಭೆಯ ಪ್ರತಿಯೊಬ್ಬೊಬ್ಬರು ಕೂಡ ದೇವರು ಕೃಪೆಯಾಗಿ ಆ ಕೆಲಸವನ್ನು ಕೊಟ್ಟಿದ್ದಾನೆ. ಇಂದು ನಮ್ಮ ಸಭೆಯ ಒಳಿತಿಗಾಗಿ, ಸಮುದಾಯದ ಒಳಿತಿಗಾಗಿ ನಾವು ಎತ್ತ ಸಾಗುತ್ತಾ ಇದ್ದೇವೆ. ದೇವರು ಪ್ರಕಟ ಮಾಡುವ ಮರ್ಮವನ್ನು ಯಥಾರ್ಥವಾಗಿ ವಿವರಿಸಿ ಹೇಳುವಂಥ ನಿಷ್ಠಾವಂತಿಕೆ, ಎದೆಗಾರಿಕೆಯಿಂದ ಬೇಕಾಗಿದೆ ನಮಗೆ. ಆಗ ಮಾತ್ರ ನಾವು ಇತರರನ್ನು ಅಥವಾ ಇಡೀ ಸೃಷ್ಟಿಯನ್ನು ಕ್ರಿಸ್ತ ಯೇಸುವಿನಲ್ಲಿ ಇರುವಂತೆಯೂ, ಯಹೂದ್ಯರೊಂದಿಗೆ ಬಾಧ್ಯರಾಗುವಂತೆಯೂ, ಒಂದೇ ದೇಹದೊಳಗಣ ಅಂಗಗಳಾಗಿಯೂ ಅಬ್ರಹಾಮನಿಂದುಂಟಾದ ವಾಗ್ದಾನದಲ್ಲಿ ಪಾಲುಗಾರರಾಗಲು ಮಾಡಲು ಸಾಧ್ಯವಾಗುತ್ತದೆ. ಇಂಥ ನಿಷ್ಠಾವಂತ, ಇಂಥ ನಿಷ್ಠೆಯುಳ್ಳ ದೇವರ ಸೇವಕಿಯರು ನಾವಾಗೋಣ, ದೇವರ ಕೆಲಸಗಾರರು ನಾವಾಗೋಣ. ಇದಕ್ಕಾಗಿ ನಾವೆಲ್ಲರೂ ಸಿದ್ಧತೆ ಮಾಡಿಕೊಳ್ಳೋಣ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಸಭೆಗೆ ಸಾರಿ ತಿಳಿಸುವ ವಿಷಯಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭಿಕರೇ, ಆನ್ಲೈನ್ ಸರ್ವಿಸ್ ಮುಖಾಂತರ ಆರಾಧನೆಯನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಸಭಾಪಾಲಕರ ಪರವಾಗಿಯೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳ ಪರವಾಗಿಯೂ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಸಭೆಯವರಾದ ತಮಗೆ ತಿಳಿಯಪಡಿಸುವುದೇನೆಂದರೆ, ಕಳೆದ ವರ್ಷ ಕೋವಿಡ್ ಹರಡುವಿಕೆಯಿಂದ ನಮ್ಮ ಸಭೆಯ ಭಾನುವಾರ ಶಾಲಾ ಮಕ್ಕಳಿಗೆ ರಜಾಕಾಲದ ಸತ್ಯವೇದ ಶಾಲೆ ಅಂದರೆ VBS ನಡೆಸಲು ಆಗಲಿಲ್ಲ. ಇತ್ತೀಚಿನ ದಿನಗಳಲ್ಲಿಯೂ ಕೋವಿಡ್ ಕಾರಣದಿಂದ ಮಕ್ಕಳು ದೇವಾಲಯದಲ್ಲಿ ಸೇರುವಂತಿಲ್ಲ. ಆದ್ದರಿಂದ ಭಾನುವಾರ ಶಾಲಾ ಶಿಕ್ಷಕಿಯರು, ಭಾನುವಾರ ಶಾಲಾ ಸಲಹೆಗಾರರು ಹಾಗೂ ಸಭಾಪಾಲನಾ ಸಮಿತಿಯ ಸದಸ್ಯರುಗಳು ಝೂಮ್ ಮೀಟಿಂಗ್ನಲ್ಲಿ ಚರ್ಚಿಸಿ ಆನ್ಲೈನ್ ಸರ್ವಿಸ್ನಲ್ಲಿ 6 ದಿನಗಳ ಕಾಲ ಮಕ್ಕಳಿಗೆ VBS ನಡೆಸಲು ತೀರ್ಮಾನಿಸಿರುತ್ತಾರೆ. ಪೋಷಕರಾದ ತಾವುಗಳು ಆನ್ಲೈನ್ ಸರ್ವಿಸ್ನಲ್ಲಿ VBS ನಡೆಸಲು ಮಕ್ಕಳ ಜೊತೆ ಸಹಕರಿಸಬೇಕೆಂದು ಈ ಮೂಲಕ ಕೋರುವವರಾಗಿದ್ದೇವೆ. VBS ನಡೆಸುವ ದಿನಾಂಕ 2/6/2021 ರಿಂದ 8/6/2021 ಸಭೆಯವರಿಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ನಮ್ಮ ಸಭೆಯಲ್ಲಿ ಬಡವರಿದ್ದಾರೆ, ಅತ್ಯಂತ ಕಡು ಬಡವರಿದ್ದಾರೆ. ಕೋವಿಡ್ನಿಂದ ಅನೇಕರು ಉದ್ಯೋಗವಿಲ್ಲದೆ, ಕೆಲಸ ಕಾರ್ಯಗಳಿಲ್ಲದೆ ದುಡಿಯಲು ಅಶಕ್ತರಾಗಿರುತ್ತಾರೆ. ಇಂಥವರಿಗೆ ನಮ್ಮ ದೇವಾಲಯದ ವತಿಯಿಂದ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ಕೊಡಬೇಕೆಂದು ಸಭಾಪಾಲನಾ ಸಮಿತಿಯ ಝೂಮ್ ಮೀಟಿಂಗ್ನಲ್ಲಿ ತೀರ್ಮಾನಿಸಿದ್ದು, ಅದರಂತೆಯೇ ಸರಿಯಾದ ಫಲಾನುಭವಿಗಳಿಗೆ ಆಹಾರದ ಕಿಟ್ ಒದಗಿಸಬೇಕೆಂದು ತೀರ್ಮಾನಿಸಿರುವುದರಿಂದ ಸದ್ಯದಲ್ಲೇ ಅವರವರ ಮನೆಗಳಿಗೆ ತಲುಪಿಸಲಾಗುವುದು. ಇಂತಹ ಸಂದರ್ಭದಲ್ಲಿ ಸಭೆಯವರಾದ ತಾವುಗಳು ಈ ವಿಚಾರಕ್ಕಾಗಿ ಯಾರಾದರೂ ದೇಣಿಗೆ ನೀಡಲು ಮುಂದೆ ಬಂದಲ್ಲಿ ಅಂಥವರು ಸಭಾಪಾಲಕರನ್ನಾಗಲಿ ಸಭಾಪಾಲನಾ ಸಮಿತಿಯ ಕಾರ್ಯದರ್ಶಿಯವರನ್ನಾಗಲಿ ಸಂಪರ್ಕಿಸುವಂತೆ ಕೋರಲಾಗಿದೆ. ವಂದನೆಗಳು. ಕಡೆಯದಾಗಿ ಆಡುವ ಸಂಗೀತಗಳಲ್ಲಿ 299ನೇ ಸಂಗೀತವನ್ನು ನಾವು ಹಾಡೋಣ. 299 ಜೀವವಾಕ್ಯದ ಗಾನವ ಇಂಪಾಗಿ ಆಡಿರಿ, ದೇವ ಪ್ರೀತಿ ವಿವರ ವರ್ಣಿಸಿ ಹೇಳಿರಿ. ವರ್ಣಿಸಿ ಹೇಳಿ
ಪಾಪಿಯೇ ವಿಧೇಯನಾಗಿರು. ಮೋಕ್ಷಲೋಕ ಮಾರ್ಗ ಉಚಿತಾರ್ಥದಾನ ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಸಾರು ವಾಕ್ಯವ ಜಾನಕ್ಕೆ ಆಸಕ್ತಿಯಿಂದಲೇ ಸಾರು ಪಾಪದ ಮಾನಣೆ ಪಾಪಿಗಳೆಲ್ಲಗೆ ಶುದ್ಧ ಮಾಡಿ ಯೇಸು ಕಾಯುತ್ತೀರ್ಪನೆಂದು ಆನಂದವೇ ಆನಂದವೇ ಸದ್ವೇದ ವಾಕ್ಯವು ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ನಾವೆಲ್ಲರೂ ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಆರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೀನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಸ್ತೋತ್ರ. ಆಮೀನ್.